ರಾಜಶೇಖರ್ ಪಾಟೀಲ್ ಗೃಹ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನ್ಮದಿನಾಚರಣೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಗೃಹ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜನ್ಮದಿನವನ್ನ ಕೇಕ್ ಕತ್ತರಿಸಿ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಸಿದ್ದರಾಮಯ್ಯ ಹಾಗೂ ರಾಜಶೇಖರ್ ಪಾಟೀಲ್ ಅಭಿಮಾನಿಗಳಿಂದ ಆಚರಣೆ ಮಾಡಲಾಯಿತು. ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು, ರಾಜ್ಯಕ್ಕೆ ಸಿದ್ದರಾಮಯ್ಯನವರ ಕೊಡುಗೆಗಳು ಅಪಾರ. ಗ್ಯಾರಂಟಿ ಯೋಜನೆಗಳ ಮೂಲಕ ದೇಶವ್ಯಾಪಿ ಹೆಸರುವಾಸಿಯಾಗಿರುವಂತಹ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹಸು ನೀಗಿಸುವ ಯೋಜನೆ ಹಾಗೂ ವಿದ್ಯಾರ್ಥಿಗಳಿಗೆ ಶುಭಾಗ್ಯ, ಇಂದಿರಾ ಕ್ಯಾಂಟೀನ್ನಂತಹ ಅನೇಕ ಯೋಜನೆಗಳನ್ನು ರಾಜ್ಯಕ್ಕೆ ನೀಡುವ ಮೂಲಕ ದೇಶದಲ್ಲಿ ಮಾದರಿಯಾಗಿದ್ದಾರೆ ಎಂದರು. ಇಲ್ಲಿ ನೀವೆಲ್ಲ ಅವರ ಮೇಲೆ ಅಭಿಮಾನ ಇಟ್ಟು ಜನ್ಮದಿನ ಆಚರಣೆ ಮಾಡಿದ್ದೀರಿ. ಬೆಂಗಳೂರಿಗೆ ಹೋದಾಗ ಮುಖ್ಯಮಂತ್ರಿಗಳಿಗೆ ಇಲ್ಲಿನ ಆಚರಣೆಯ ಕುರಿತು ಅವರ ಗಮನಕ್ಕೆ ತರುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಅಭಿಷೇಕ್ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಫ್ಸರ್ ಮಿಯಾ, ಯುವ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಜಮಗಿ, ಪುರಸಭೆ ಸದಸ್ಯ ಬಾಸಿ ತುಮರ್, ಮುಖಂಡರಾದ ಸತೀಶ್ ರಾಂಪುರಿ, ಅಹಿಂದ ತಾಲೂಕು ಅಧ್ಯಕ್ಷ ಸಚಿನ್ ಕಲ್ಲೂರ್, ಗ್ಯಾರಂಟಿ ಯೋಜನೆ ಸದಸ್ಯ ಶಿವು ಬೆಳಕೇರ, ಅಶೋಕ್ ಸೊಂಡೆ, ಸಯೀದ್ ಯಾಸಿನ್ ಅಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜನಪ್ರಿಯ ಮುಖ್ಯಮಂತ್ರಿಗಳು, ಜನಮೆಚ್ಚಿದ ನಾಯಕರು, 28ನೇ ಹುಟ್ಟುಹಬ್ಬ ಆಚರಣೆ ಎಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜದ ವತಿಯಿಂದ ಎಲ್ಲ ನಮ್ಮ ಯುವಕ ಸ್ನೇಹಿತರು ಇವತ್ತು ಹುಮ್ನಾಬಾದ್ನಲ್ಲಿ ಏರ್ಪಾಡು ಮಾಡಿದ್ದಾರೆ. ಕರ್ನಾಟಕದಲ್ಲಿ ತಮಗೆಲ್ಲ ಗುರುತಿದ್ದ ಹಾಗೆ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಹಿಂದೆ ಉಪಮುಖ್ಯಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಸೇವೆ ಮಾಡತಕ್ಕಂಥ ಒಬ್ಬ ದಕ್ಷ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯಜಿಯವರು ಅಂತ ನಿಮಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ಸಿದ್ದರಾಮಯ್ಯ ಸಾಹೇಬ್ರು ಹೇಗಿದ್ದಾರೆ ಅಂದ್ರೆ ನೇರ ನುಡಿ. ಯಾವುದೇ ಒಂದು ಕೆಲಸ ಆಗ್ತದ ಅಂದ್ರೆ ಆಗ್ತದ, ಆಗಲ್ಲ ಅಂದ್ರೆ ಆಗಂಗಿಲ್ಲ. ಆ ನೇರ ದಿಟ್ಟ ನಿರಂತರ ಇವತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2023 ಚುನಾವಣೆಯಲ್ಲಿ ಸಿದ್ದರಾಮಯ್ಯಜಿಯವರು, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ನಮ್ಮ ಪಕ್ಷದ ಯುವ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧೀಜಿಯವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಅಂತ DK ಶಿವಕುಮಾರ್ಜಿಯವರು ಕೊಟ್ಟಂತ ಭರವಸೆಗಳು ಇವತ್ತು ನಿಮಗೆಲ್ಲ ಗುರುತಿದೆ. ಪಂಚ ಗ್ಯಾರಂಟಿ ಯೋಜನೆಗಳು ನಮ್ಮ ರಾಜ್ಯದಲ್ಲಿ 2023ರಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಭರವಸೆ ಕೊಟ್ಟಿದ್ರು ಅವೆಲ್ಲ ಭರವಸೆಗಳನ್ನು ಈಡೇರಿಸತಕ್ಕಂತ ಕೆಲಸ ಯಾರಾದರೂ ಮಾಡಿದ್ದಾರೆ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯಜಿಯವರು ಮಾಡಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ನಾವೆಲ್ಲ ಇವೆಲ್ಲ ಸ್ಕೀಮ್ ನಾವು ಮಾಡಿದ್ ನೋಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ವಿರೋಧ ಪಕ್ಷದವರು ಇದೇ ಕಾಪಿ ಮಾಡಿ ಇದು ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳು ಇವತ್ತು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ರಿ ಒಂದು ಒಳ್ಳೆ ಕಾರ್ಯಕ್ರಮ ಬಡವರಿಗಾಗಿ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಯಾವಾಗೂ ಹೇಳ್ತಾ ಇದ್ರು ಯಾರು ಕೂಡ ಹಸಿವಿನಿಂದ ಮಲಗಬಾರದು, ಯಾರು ಕೂಡ ಮಲಗಬಾರದು. ಇವತ್ತು ಅನ್ನದಾಸೋಹ ಇವತ್ತು ನೋಡ್ರಿ 10 kg ಅಕ್ಕಿ ಕೊಡ್ತಕ್ಕಂಥ ಕೆಲಸ ಹಿಂದೆ ಕೂಡ ಮಾಡಿದ್ರು, ಇವತ್ತು ಕೂಡ ಮಾಡ್ತಾ ಇದ್ದಾರ. ತಮ್ದೆಲ್ಲ ಮಾಹಿತಿ ಇದೆ. ಇವತ್ತು ಬಸ್ ಫ್ರೀ. ಇವತ್ತೆಲ್ಲ ನಮ್ಮ ಮಹಿಳೆಯರು ಇವತ್ತೆಲ್ಲಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರ. 500 ಕೋಟಿ ಜನ ಇವತ್ತ ಬಸ್ ಅಲ್ಲಿ ಪ್ರಯಾಣ ಮಾಡಿ ಇವತ್ತು ಮೊನ್ನೆ ನೋಡಿದ್ರಿ ಸುಮಾರು 500 ಕೋಟಿ ಟಿಕೆಟ್ ಮೊನ್ನೆ ಬೆಂಗಳೂರಿಂದ ಇಡೀ ರಾಜ್ಯದಲ್ಲಿ ಇದೊಂದು ವ್ಯವಸ್ಥೆ ಕೂಡ ಆಯಿತು. ಬಂಧುಗಳಿಗೆ ಹೇಳ್ತಕ್ಕಂಥದ್ದು ಏನು ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಅವ್ರು ಕೊಟ್ಟಂತ ಇಡೀ ದೇಶಕ್ಕೆ ಒಬ್ಬ ಮಾದರಿ ಮುಖ್ಯಮಂತ್ರಿ ಅಂತ ಕೂಡ ಹೇಳಕ್ ನಾನು ಬಯಸ್ತೇನೆ. ಯಾಕಂದ್ರೆ ಅವ್ರು ನೋಡಿದ್ರಿ ದಾವಣಗೆರೆಯಲ್ಲಿ ಒಂದು ಹುಟ್ಟುಹಬ್ಬ ಆಚರಣೆ ಆಯ್ತು. ಇಡೀ ದೇಶದಲ್ಲೇ ಯಾರು ಕೂಡ ಅಂತ ಹುಟ್ಟುಹಬ್ಬ ಆಚರಣೆ ಮಾಡಕ್ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಇಡೀ ನಮ್ಮ ರಾಷ್ಟ್ರೀಯ ನಾಯಕರಂತ ರಾಹುಲ್ ಗಾಂಧೀಜಿಯವರೇ ಗೆಸ್ಟ್ ಹೌಸ್ನಿಂದ ಅಲ್ಲಿಗೆ ಎಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ರು ಅಲ್ಲಿ ಬರ್ಬೇಕಾಗಿತ್ತು. ಅದು 1.5 ತಾಸು ಅಲ್ಲಿ ಬರ್ಬೇಕಾಗಿತ್ತು. ಅಂದ್ರೆ ಆ ಜನರ ದಟ್ಟಣೆದಾಗ ಇವತ್ತು ತಾವೆಲ್ಲ ನೋಡಿದ್ರಿ. ಇವತ್ತು ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ, ತಾವೆಲ್ಲ ಕೂಡಿ ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳಿಗೆ
ಇವತ್ತ ಬಹಳ ಒಳ್ಳೆ ರೀತಿಯಿಂದ ನಾವು ಇನ್ನು ಬೇರೆ ನೀವು ಮೊದಲೇ ಹೇಳಿದ್ರೆ ನಾವೆಲ್ಲರೂ ಕಲ್ಯಾಣ ಮಂಟಪದಲ್ಲಿ ಒಳ್ಳೆ ರೀತಿಯಿಂದ ನೀವು ಗಡ್ಬಡಿ ನೀವೆಲ್ಲ ಸಮಾಜ ಮುಖಂಡರು ನೀವು ನಾನು ನಿನ್ನೆನೇ ಹೇಳಿ ನಾನು ಕೂಡ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ಇಲ್ಲ ಸಾಹೇಬ್ರದ್ರು ಒಂದು ಬರ್ತ್ಡೇ ಮಾಡ್ತಾ ಇದೀವಿ ಸರ್ ತಾವು ಇರಬೇಕು ಅಂದ್ರೆ ನಾನು ಉಳ್ಕೊಂಡೆ, ನಾನು ಕೂಡ ಹೋಗ್ಬೇಕಾಗಿತ್ತು. ಆದ್ರೂ ಕೂಡ ಪರವಾಗಿಲ್ಲ, ನಾವು ಮನಸ್ಸಿನಿಂದ ನಾವೆಲ್ಲ ಮುಖ್ಯಮಂತ್ರಿಗಳು ಇವತ್ತು ಸಿದ್ದರಾಮಯ್ಯರು ಕೊಟ್ಟಂತ ಯೋಜನೆಗಳು ಕೊಟ್ಟಂತ ಭರವಸೆಗಳು ಇವತ್ತು ನಾಡಿನ ಜನತೆಗೆ ಇವತ್ತು ಒಳ್ಳೆ ಕಾರ್ಯಗಳು ಮಾಡಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯ ಸಾಹೇಬರಿಗಿದೆ. ಇವತ್ತು ನಿಮ್ಮೆಲ್ಲರ ಪರವಾಗಿ, ನಮ್ಮ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಆರ್ಥಿಕವಾದಂತಹ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಹೇಳ್ತೀನಿ. ಮತ್ತು ಅವನ ಜೊತೆಯಲ್ಲಿ ನಾನು ಬೆಂಗಳೂರಿಗೆ ಹೋದಾಗ ಇದನ್ನು ಕೂಡ ಹೇಳ್ತೀನಿ ಸರ್, ಹುಮನಾಬಾದ್ನಲ್ಲಿ ಕೂಡ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿದೀವಿ ಅಂತ ನಿಮ್ಮೆಲ್ಲರ ಪರವಾಗಿ ಒಂದು ಧ್ವನಿ ಎತ್ತಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸ ಕೂಡ ನಾನು ಮಾಡ್ತೀನಿ. ಇವತ್ತೆಲ್ಲ ಅಭಿಮಾನಿ ಬಳಗದವರು ತಾವೆಲ್ಲ ಸೇರ್ ಮಾಡಿದ್ರಿ, ಒಳ್ಳೆ ಕಾರ್ಯ ಮಾಡಿದ್ರಿ. ಯುವಕರ ಒಂದು ಪಡೆ ತಾವೆಲ್ಲ ಕೂಡ ಮಾಡಿ ಸಲುವಾಗಿ ತಮಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತೇನು ಬೇರೆ ವಿಚಾರದಲ್ಲಿ ನಾನು ಯಾವುದು ಕೂಡ ಮಾತಾಡಕ್ ಹೋಗೋದಿಲ್ಲ. ಇವತ್ತು ಬರೀ ಸಿದ್ದರಾಮಯ್ಯ ಸಾಹೇಬರು ಹುಟ್ಟುಹಬ್ಬ ಇವತ್ತಿನ ಈ ಸಂಭ್ರಮ ಸಡಗರ ಸನ್ಮಾನ್ಯ ಗ್ಯಾರಂಟಿಗಳ ಪಿತಾಮಹ ಹಾಗೂ ಭಾಗ್ಯಗಳ ಸರ್ದಾರ ನಾವೆಲ್ಲ ಕರಿತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು 78ನೇ ಹುಟ್ಟುಹಬ್ಬ ಒಂದು ಅತಿ ವಿಜೃಂಭಣೆಯಿಂದ ಮಾನ್ಯ ಮಾಜಿ ಸಚಿವರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕ ರಾಜಶೇಖರ್ ಬಿ ಪಾಟೀಲ್ ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಹೀಗೆ ಯಶಸ್ವಿಯಾಗಿ ಮಾಡಿದ್ದೇವೆ. ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಹೇಳ್ಬೇಕಂದ್ರೆ ಒಂದು ಅನ್ನಭಾಗ್ಯ ಅಲ್ಲಿ ಒಂದು ಗ್ಯಾರಂಟಿ ಯೋಜನೆ, 5 ಪಂಚ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ನಡೀತಾ ಇದೆ. ಇವಾಗ ಅತಿ ಯಾವುದೊಂದು ಇವತ್ತಿನ ಜನರಿಗೆ ಭಾಳ ಇಷ್ಟೊಂದು ಹೆಲ್ಪ್ ಆಗ್ತಿದೆ ಅಂದರೆ ಅನ್ನಭಾಗ್ಯ ಯೋಜನೆ ಅಂದರೆ ಒಂದು ಹತ್ತರ ಊಟ ಒಂದು ಅತಿ ಕಡು ಬರೋ ಜನರಿಗೆ ಒಂದು ಹೊತ್ತು ಊಟ ಆದರೂ ಸಿಗಲೇಬೇಕಂತೇಳಿ ಕಂಪಲ್ಸರಿ ಒಂದು ಅನ್ನಭಾಗ್ಯ ಯೋಜನೆ ತಂದು ಇಡೀ ಬಡ ಕುಟುಂಬ, ಇಡೀ ಕರ್ನಾಟಕದ ಬಡ ಕುಟುಂಬ ಎಲ್ಲ ವರ್ಗದವ್ರಿಗೂ ಎಲ್ಲದರಿಗೂ ಅನ್ನಭಾಗ್ಯ ಯೋಜನೆ ಅನ್ನೋದು ಅವರಿಗೆ ಮುಡ್ತಾ ಇದೆ. ಇನ್ನೊಂದೇನೆಂದರೆ ಶಕ್ತಿ ಯೋಜನೆ, ವಿಶೇಷವಾಗಿ ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಇಲ್ಲಿ ಬೀದರಿಂದ ಚಾಮರಾಜವರೆಗೂ ಎಲ್ಲ ಟೆಂಪಲ್ ಅಲ್ಲಿ, ದೇವಸ್ಥಾನ ಮಂದಿರ ಅಲ್ಲಿ, ಇನ್ನು ಅವ್ರ ವೈಯಕ್ತಿಕ ಕೆಲಸಗಳಲ್ಲಿ ಸಂಚಾರ ಮಾಡೋದು ಫ್ರೀಯಾಗಿ ಸಂಚಾರ ಮಾಡ್ತಿದ್ದಾರೆ. ಅದರಲ್ಲಿ ಯಾರಾದರೂ ತರಬೇಕಂದ್ರೆ ಅವ್ರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಇಡೀ ಕರ್ನಾಟಕ ಮಹಿಳೆಯರ ಆಶೀರ್ವಾದ ಅವರಿಗೆ ಇದ್ದೇ ಇರುತ್ತೆ ಅಂತೇಳಿ ಅದನ್ನು ನಾವು ಹೇಳ್ತೀವಿ. ಇವಾಗಲೇ ಮಾನ್ಯ ಮಾಜಿ ಸಚಿವರು 500 ಕೋಟಿ ಜನರು ಇತ್ತೀಚೆಗೆ ಬಸ್ಸಿನಲ್ಲಿ ಸಂಚಾರ ಮಾಡಿ ಯಶಸ್ವಿ ಆಗಿದ್ದಾರೆ. ಇನ್ನೂ ನಡೀತಾ ಇದೆ. ಮುಂದೆ ಮತ್ತೆ 2028ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ಅವಾಗ ಮತ್ತೆ ಕಾಂಗ್ರೆಸ್ ಕ್ಷೇತ್ರದ ಮತ್ತೆ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಅವರು ಸಚಿವರು ಆಗೇ ಆಗ್ತಾರೆ ಕಂಪಲ್ಸರಿ ಅಂತೇಳಿ ಈ ಮೂಲಕ ಮಾಧ್ಯಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಯುವ ಕ್ರಾಂತಿ ಸಂಘಟನೆ 13ನೇ ಸಂಸ್ಥಾಪನಾ ದಿನ ಇದೇ ಆಗಸ್ಟ್ 16ನೇ ಶನಿವಾರದಂದು ಬಸವ ಕಲ್ಯಾಣದ ಮಾತೆ ಮಹಾದೇವಿ ಫಂಕ್ಷನ್ ಹಾಲ್ನಲ್ಲಿ ನಡೆಯಲಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಲು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗುಂಡೂರೆಡ್ಡಿ ವಿನಂತಿಸಿದ್ದಾರೆ. ರಾಜ್ಯದ ಯಾವುದೇ ತಾಲೂಕು ಜಿಲ್ಲೆಯಿಂದ ಸಂಘಟನೆ ಸೇರಾ ಬಯಸುವವರು ಇಲ್ಲಿ ಸಂಪರ್ಕಿಸಿ 9972767143.